ಸಂತ ಥೋಮಸ್ ಪ್ರೇಷಿತರ ಮಹೋತ್ಸವ. ಮೊದಲನೆಯ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಮರುದಿನ ಪೇತ್ರ ಮತ್ತು ಅವನ ಸಂಗಡಿಗರು ಸೆಜೇರಿಯವನ್ನು ತಲುಪಿದರು. ಇತ್ತ ಕೊರ್ನೇಲಿಯನು ತಾನು ಆಹ್ವಾನಿಸಿದ ನೆಂಟರಿಷ್ಟರೊಡನೆ ಮತ್ತು ಆಪ್ತ ಮಿತ್ರರೊಡನೆ ಪೇತ್ರನಿಗಾಗಿ ಕಾಯುತ್ತಿದ್ದನು. ಪೇತ್ರನು ಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ಕೊರ್ನೇಲಿಯನು ಅವನನ್ನು ಎದುರುಗೊಂಡು ಪಾದಕೆರೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಪೇತ್ರನು ಅವನನ್ನು ಮೇಲಕ್ಕೆಬ್ಬಿಸಿ, ಎದ್ದು ನಿಲ್ಲು, ನಾನು ಒಬ್ಬ ಸಾಮಾನ್ಯ ಮನುಷ್ಯ ಎಂದನು. ಕೊರ್ನೇಲಿಯನೊಡನೆ ಮಾತನಾಡುತ್ತಾ ಪೇತ್ರನು ಮನೆಯೊಳಕ್ಕೆ ಬಂದಾಗ ಅಲ್ಲಿ ಅನೇಕ ಜನರು ಸಭೆ ಸೇರಿರುವುದನ್ನು ಕಂಡನು. ಪೇತ್ರನು ಅವರಿಗೆ, ಯಹೂದ್ಯನೊಬ್ಬನು ಅನ್ಯ ಧರ್ಮೀಯರೊಡನೆ ಸಂಪರ್ಕ ಇಟ್ಟುಕೊಳ್ಳುವುದು ಅಥವಾ ಅವರಿಗೆ ಭೇಟಿ ಕೊಡುವುದು ಧರ್ಮ ನಿಷಿದ್ಧ ಎಂಬುದು ನಿಮಗೆ ತಿಳಿದೇ ಇದೆ. ಆದರೆ ನಾನು ಯಾರನ್ನು ಅಶುದ್ಧ ಅಥವಾ ಅಸ್ಪೃಶ್ಯ ಎನ್ನಬಾರದೆಂದು ದೇವರು ನನಗೆ ತೋರಿಸಿಕೊಟ್ಟಿದ್ದಾರೆ. ಆದುದರಿಂದಲೇ ನೀವು ಹೇಳಿ ಕಳುಹಿಸಿದಾಗ ನಾನು ಯಾವ ಆಕ್ಷೇಪಣೆ ಮಾಡದೆ ಬಂದಿದ್ದೇನೆ. ಈಗ ನನ್ನನ್ನು ಕರೆದ ಕಾರಣವೇನೆಂದು ತಿಳಿಯ ಬಯಸುತ್ತೇನೆ ಎಂದನು. ಆಗ ಕೊರ್ನೇಲಿಯನು, ನಾನು 3 ದಿನಗಳ ಹಿಂದೆ ಮಧ್ಯಾಹ್ನ 3 ಗಂಟೆಯ ಇದೇ ಸಮಯದಲ್ಲಿ ಪ್ರಾರ್ಥನಾ ಮಾಡುತ್ತಾ ಇದ್ದೆ. ಹಠಾತ್ತನೆ ಶೋಭಾಯಮಾನ ವಸ್ತ್ರ ಧರಿಸಿದ ವ್ಯಕ್ತಿಯೊಬ್ಬನು ನನ್ನೆದುರಿಗೆ ನಿಂತನು. ಅವನು, ಕೊರ್ನೇಲಿಯ, ದೇವರು ನಿನ್ನ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ, ನಿನ್ನ ದಾನ ಧರ್ಮಗಳನ್ನು ಮೆಚ್ಚಿದ್ದಾರೆ. ಯಾರನ್ನಾದರೂ ಜೊಪ್ಪಕ್ಕೆ ಕಳುಹಿಸಿ ಪೇತ್ರ ಎಂದು ಕರೆಯಲಾದ ಸೀಮೋನನನ್ನು ಬರಮಾಡಿಕೋ. ಅವನು ಸಮುದ್ರ ತೀರದಲ್ಲಿ ವಾಸಿಸುತ್ತಿರುವ ಚರ್ಮ ಹದ ಮಾಡುವ ಸೀಮೋನನ ಮನೆಯಲ್ಲಿ ತಂಗಿದ್ದಾನೆ ಎಂದನು. ಅಂತೆಯೇ ನಾನು ತಕ್ಷಣ ತಮ್ಮನ್ನು ಕರೆತರಲು ಕಳುಹಿಸಿದೆ. ತಾವು ಇಲ್ಲಿಗೆ ದಯಮಾಡಿಸಿದ್ದೀರಿ. ಪ್ರಭು ತಮಗೆ ಆಜ್ಞಾಪಿಸಿರುವುದನ್ನೆಲ್ಲ ಕೇಳಲು ನಾವೆಲ್ಲರೂ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿದ್ದೇವೆ ಎಂದನು. ಆಗ ಪೇತ್ರನು ಹೀಗೆಂದು ಉಪದೇಶ ಮಾಡಿದನು, ದೇವರು ಪಕ್ಷಪಾತಿಯಲ್ಲ. ಈ ವಿಷಯ ನನಗೆ ಈಗ ಮನದಟ್ಟಾಗಿದೆ. ದೇವರಿಗೆ ಭಯಪಟ್ಟು ಸತ್ಪುರುಷನಾಗಿ ಬಾಳುವವನು ಯಾವ ಜನಾಂಗದವನೇ ಆಗಿರಲಿ, ಅವನು ಅವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಜೀವಂತ ದೇವರಿಗಾಗಿ ದಾಹದಿಂದಿದೆ ಎನ್ನ ಮನ. ಬಾಯಾರಿದ ಜಿಂಕೆ ಹಾತೊರೆಯುವಂತೆ ತೊರೆಯಾಗಿ ದಣಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ. ಶ್ಲೋಕ. ಜೀವಂತ ದೇವರಿಗಾಗಿ ದಾಹದಿಂದಿದೆ ಎನ್ನ ಮನ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ. ನಾ ತೆರಳಿ ಪಡೆಯುವುದೆಂತೂ ಆ ದೇವನ ಮುಖ ದರ್ಶನ. ಶ್ಲೋಕ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ. ಜನ ಸಮೂಹದೊಡನೆ ನಾ ಜಯ ಜಯಕಾರ ಮಾಡುತ್ತಾ ಸ್ತುತಿಗೀತೆಗಳ ಹಾಡುತ್ತಾ ತೀರ್ಥಯಾತ್ರೆಗೈಯುತ್ತಾ ದೇಗುಲಕ್ಕೆ ತೆರಳಿದ ಸವಿ ನೆನಪು ಮನ ಕರಗಿಸುವುದು ನಿರುತ. ಶ್ಲೋಕ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ. ಎನ್ನ ಮನವೇ, ಚಿಂತಿಸುವುದೇಕೆ, ವ್ಯಥೆ ಪಡುವುದೇಕೆ? ದೇವನಲ್ಲಿಡು ನಂಬಿಕೆ, ಮತ್ತೆ ಸ್ತುತಿಸುವೆನು ನಾನಾತನನ್ನು. ಮುಕ್ತಿದಾತ ಪರಮಾತ್ಮ ಆತ ನಿನಗೆ. ಶ್ಲೋಕ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ. ಎರಡನೆಯ ವಾಚನ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ದೇವರು ಇಡೀ ವಿಶ್ವವನ್ನು ಉಂಟು ಮಾಡಿದ್ದು ಇವರ ಮುಖಾಂತರವೇ. ಸಮಸ್ತಕ್ಕೂ ಬಾಧ್ಯನನ್ನಾಗಿ ನೇಮಿಸಿರುವುದು ಇವರನ್ನೇ. ಇವರೇ ದೇವರ ಮಹಿಮೆಯ ತೇಜಸ್ಸು, ಇವರೇ ದೈವತ್ವದ ಪಡಿಯಚ್ಚು. ತಮ್ಮ ಶಕ್ತಿಯುತ ವಾಕ್ಯದಿಂದ ಇವರೇ ಸಮಸ್ತಕ್ಕೂ ಆಧಾರ. ನಮ್ಮ ಪಾಪಗಳನ್ನು ತೊಡೆದು ಹಾಕಿ ಸ್ವರ್ಗದಲ್ಲಿ ಮಹೋನ್ನತ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವವರು ಇವರೇ ಎಂದಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ತೋಮ, ನನ್ನನ್ನು ಕಂಡಂತರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸಿಸುವವರು ಧನ್ಯರು. ಅಲ್ಲೆಲುಯ. ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಬಂದಾಗ ಶಿಷ್ಯರೊಡನೆ ಇರಲಿಲ್ಲ.
ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವರು, ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು, ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನಿಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದ್ದರೂ ಯೇಸು ಬಂದು ಅವರ ನಡುವೆ ನಿಂತು, ನಿಮಗೆ ಶಾಂತಿ ಎಂದರು. ಆ ಬಳಿಕ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳುಗಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು, ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು, ನನ್ನ ಪ್ರಭು ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ನಮೋಸ್ತುತೆ ನಮೋ ನಮೋಸ್ತುತೆ ಸಂತ ಪೌಲರೇ ನಮೋ ನಮೋಸ್ತುತೆ ನಮೋ ನಮೋಸ್ತುತೆ ನಮೋ ನಮೋಸ್ತುತೆ ಯೇಸು ಕ್ರಿಸ್ತರ ಪ್ರೇಷಿತ ಧೀರ ಧರ್ಮ ಪ್ರಚಾರಕ ಓ ಬೋಧಕ ಮಹಾಪೋಷಕ ಪರಿಪಾಲಕ ಸಂತ ಪೌಲರೇ ನಮೋ ನಮೋಸ್ತುತೆ ಯೇಸು ಪ್ರಭುವಿನ ಶತ್ರುವಾಗಿ ಹೊರಟೆಯಲ್ಲ ಅಶ್ವವೇರಿ ಕ್ರೈಸ್ತ ಧರ್ಮದ ದಮನಕ್ಕಾಗಿ ಮಿಂಚಿನಂತೆ ಮೊಳಗಿತಾಗ ಗಗನದಿಂದ ದಿವ್ಯವಾಣಿ ಸೌಲನೇ ಹೇ ಸೌಲನೇ ಸೌಲನೇ ಹೇ ಸೌಲನೇ ಏತಕನ್ನ ಹಿಂಸೆಗೈವೆ ಯೇಸು ಕ್ರಿಸ್ತರ ಪ್ರೇಷಿತ ಧೀರ ಧರ್ಮ ಪ್ರಚಾರಕ ಬೋಧಕ ಮಹಾಪೋಷಕ ಪರಿಪಾಲಕ ಸಂತ ಪೌಲರೇ ನಮೋ ನಮೋಸ್ತುತೆ ಗಗನದಿಂದ ದಿವ್ಯವಾಣಿ ನೆಲಕ್ಕೆ ನಿನ್ನ ಥಳಿಸಿದಾಗ ಅಂಧನಾಗಿ ಎಂದೆ ನೀನು ಯಾರು ಪ್ರಭುವೇ ಯಾರು ಹೇಳಿ ಏನು ಮಾಡಲಿ ಪೇಳಿ ಕ್ಷಣ ಆಯಿತಾಕ್ಷಣ ನಿನ್ನ ಜೀವನ ಆಯಿತಾಕ್ಷಣ ನಿನ್ನ ಜೀವನ ಪಾವನ ಪರಿವರ್ತನೆ ಯೇಸು ಕ್ರಿಸ್ತರ ಪ್ರೇಷಿತ ಧೀರ ಧರ್ಮ ಪ್ರಚಾರಕ ಓ ಬೋಧಕ ಮಹಾಪೋಷಕ ಪರಿಪಾಲಕ ಸಂತ ಪೌಲರೇ ನಮೋ ನಮೋಸ್ತುತೆ ನಮೋ ನಮೋಸ್ತುತೆ ನಮೋ ನಮೋಸ್ತುತೆ ಸಂತ ಪೌಲರೇ ನಮೋ ನಮೋಸ್ತುತೆ
ಕಮಲಗಳ ಪೂಜಿಸುವೆ ಪೂಜಿಸುವೆ ಅರ್ಚಿಸುವೆ ದೇವ ಅರ್ಚಿಸುವೆ ನನ್ನನೆ ನಿನಗೆ ಅರ್ಪಿಸುವೆ ಅರ್ಪಿಸುವೆ ನಮಗೆ ತಂದವ ನೀನು ಏನನ್ನು ನಿನಗೆ ನೀಡಲಿ ನಾನು ನನ್ನಯ ಮನದೆ ನಿಂದವ ನೀನು ನಿನ್ನನು ಎಲ್ಲೋ ಅರಸಿದೆ ನಾನು ಶರಣಂ ಶರಣಂ ಹೇ ಪ್ರಭುದೇವಾ ಹೇ ಪ್ರಭುದೇವಾ ಪೂಜಿಸುವೆ ದೇವಾ ಪೂಜಿಸುವೆ ಪಾದ ಕಮಲಗಳ ಪೂಜಿಸುವೆ ಪೂಜಿಸುವೆ ಲೋಕವನ್ನೆಲ್ಲ ನಮಗೆ ತಂದೆ ಆಳಿರಿ ಇದನು ಎಂದಿಗೂ ಎಂದೇ ಎನಿತು ಪ್ರೀತಿಯೋ ಮಾನವನಲ್ಲಿ ಬದಲಿಗೆ ನೀಡಲು ಕಾಣಿಕೆಯಲ್ಲಿ ಶರಣಂ ಶರಣಂ ಹೇ ಪ್ರಭುದೇವಾ ಹೇ ಪ್ರಭುದೇವಾ ಪೂಜಿಸುವೆ ದೇವಾ ಪೂಜಿಸುವೆ ಪಾದ ಕಮಲಗಳ ಪೂಜಿಸುವೆ ಪೂಜಿಸುವೆ ಅರ್ಚಿಸುವೆ ದೇವಾ ಅರ್ಚಿಸುವೆ